ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ನಾವು ಹಿಂದಿನ ಭಾಗದಲ್ಲಿ ಏನು ಮಾಡಿದ್ವಪ್ಪ ಅಂತಂದ್ರೆ ಅಂಟಾರ್ಟಿಕ್ ಖಂಡದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಬರ್ತಾ ಇದ್ವಿ. ಸಸ್ಯ ಮತ್ತು ಪ್ರಾಣಿ ವರ್ಗದ ತನಕ ನಾವು ಅಧ್ಯಯನವನ್ನು ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಅಂಟಾರ್ಟಿಕ್ ಪಾಠದ ಮುಂದುವರಿದ ಭಾಗವನ್ನು ಅಧ್ಯಯನ ಮಾಡ್ತಾ ಹೋಗೋಣ. ಅದರಲ್ಲಿ ಅಂಟಾರ್ಟಿಕ್ ಯಾನ ಮತ್ತು ಅದರ ಒಪ್ಪಂದಗಳು ಮತ್ತು ಅಲ್ಲಿರ್ತಕ್ಕಂಥ ಸಂಶೋಧನಾ ಕೇಂದ್ರಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗಾದ್ರೆ ಅದಕ್ಕಿಂತಲೂ ಮುಂಚೆ ತಾವೆಲ್ಲರೂ ಕೂಡ ನಮ್ಮ ಈ ಸಾಹಿತ್ಯ ಸಂಗಾತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬಾಜೂಕ ನಿಮ್ಗೊಂದು ಗಂಟೆ ಚಿತ್ರ ಕಾಣ್ತತಿ, ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಸಿಗ್ತಾವ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ನಾವು ಆರಂಭ ಮಾಡೋಣ. ಹಾಗಾದರೆ ಇಲ್ಲಿ ಏನೈತಪ್ಪ ಅಂತಂದ್ರೆ ಅಂಟಾರ್ಟಿಕ್ ಯಾನ ಅಂತ ಐತಿ. ಮೊದಲನೇ ಪಾಯಿಂಟ್ ಏನೈತಿ, USA ನೌಕಾಪಡೆಯ ಮುಖ್ಯಸ್ಥ ಚಾರ್ಲ್ಸ್ ವೀಲ್ಸ್ ಈ ಖಂಡವನ್ನು ಶೋಧಿಸಿದನು. ಏನು ಮಾಡ್ತಾನೆ ಅಂತಂದ್ರೆ USA ಅಂದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂತೇಳಿ ನಾವು ಕರಿತಾ ಬರ್ತೀವಿ. ಆ ಒಂದು ದೇಶದ ನೌಕಾಪಡೆಯ ಮುಖ್ಯಸ್ಥ ಯಾರಪ್ಪ ಅಂತಂದ್ರೆ ಚಾರ್ಲ್ಸ್ ವೀಲ್ಸ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ ಮುಖ್ಯಸ್ಥ ಈ ಖಂಡವನ್ನು ಶೋಧಿಸೋದು ಅಂದ್ರೆ ಹುಡುಕಾಡೋದು, ಶೋಧಿಸು ಅಂತಂದ್ರೆ ಹುಡುಕು. ಚಾರ್ಲ್ಸ್ ವೀಲ್ಸ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನ ಅಂತಂದ್ರೆ ಈ ಒಂದು ಅಂಟಾರ್ಟಿಕ್ ಖಂಡವನ್ನು ಶೋಧಿಸ್ತಾನ. ಇನ್ನು ಬ್ರಿಟನ್ನಿನ ಪರಿಶೋಧಕ ಜೇಮ್ಸ್ ಕ್ಲಾರ್ಕ್ ಇಲ್ಲಿನ ರಾಸ್ ಪರ್ವತವನ್ನು ಸಾಮಾನ್ಯ ಶಕ 1841ರಲ್ಲಿ ಶೋಧಿಸಿದನು. ಇನ್ನೊಬ್ಬ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಕಾಕಾ ಬಂದಿರ್ತಾನಲ್ಲ ಚಾರ್ಲ್ಸ್ ವೀಲ್ಸ್ ಅಂತಕ್ಕಂಥ ಕಾಕಾ ಈ ಒಂದು ಖಂಡವನ್ನು ಶೋಧನೆ ಮಾಡ್ತಾನಲ್ಲ, ಅದಾಗಿಂದ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಬರ್ತೈತೆ, ಅಂದ್ರೆ ಕುತೂಹಲ ಇರ್ತೈತೆ, ನಾವು ಕೂಡ ಹೋಗ್ಬೇಕು, ನಾವು ಕೂಡ ಹೊಸ ಹೊಸ ಪ್ರದೇಶಗಳನ್ನ ಹುಡುಕಬೇಕು ಅಂತೇಳಿ ಅವ್ರಿಗೂ ಒಂದು ಕುತೂಹಲ ಇರ್ತೈತಿ. ಅವನು ನೋಡಿದ ನಂತರ ಏನು ಮಾಡ್ತಾನ ಅಂತಂದ್ರೆ ಬ್ರಿಟನ್ದವ ನಾವ್ಯಾಕೆ ಸುಮ್ಮನೆ ಅಂತೇಳಿ ಈ ಜೇಮ್ಸ್ ಕ್ಲಾರ್ಕ್ ಅಂತಕ್ಕಂಥ ಒಬ್ಬ ಕಾಕ ಇವೇನು ಮಾಡ್ತಾನಂತಂದ್ರೆ ಎಲ್ಲಿ ಬರ್ತಾನಿವ ಇಲ್ಲಿನ ರಾಸ್ ಪರ್ವತ, ಈ ಅಂಟಾರ್ಟಿಕ್ ಖಂಡದಲ್ಲಿ ರಾಸ್ ಅಂತಕ್ಕಂಥ ಒಂದು ಪರ್ವತ ಶಿಖರ ಇರ್ತೈತಿ. ಆ ಹುಡುಕಾಡ್ಕೋತ ನೀವು ಎಲ್ಲಿ ಬಂದು ತಲುಪ್ತಾನ ಅಂತಂದ್ರೆ ರಾಸ್ ಪರ್ವತವನ್ನ ಬಂದು ತಲುಪ್ತಾನೆ. ಎಟ್ರಾಗ 1841ನೇ ಇಸ್ವಿಯಾಗ ಏನು ಮಾಡ್ತಾನಿವ ರಾಸ್ ಪರ್ವತವನ್ನು ಬಂದು ತಲುಪ್ತಾನ. ಇನ್ನು ಇಂಗ್ಲೆಂಡಿನ ರಾಬರ್ಟ್ ಫಾಲ್ಕನ್ ಸ್ಕಾಟ್ ಈ ಸಮುದ್ರವನ್ನ ದಾಟುವುದರಲ್ಲಿ ಯಶಸ್ವಿಯಾದನು. ಇಲ್ಲೊಬ್ಬ ಕಾಕ ಬರ್ತಾನ, ಯಾರು ರಾಬರ್ಟ್ ಫಾಲ್ಕನ್ ಸ್ಕಾಟ್ ಅಂತೇಳಿ. ಇವೇನ್ ಮಾಡ್ತಾನ ಅಂತಂದ್ರ ಈ ಜೇಮ್ಸ್ ಕ್ಲಾರ್ಕ್ರಾಸ್ಗ ಚಾಲೆಂಜ್ ಆಗ್ತಾನ. ಏನ್ ಹೇಳ್ತಾನು, ನೀ ಈ ರಾಸ್ ಪರ್ವತವನ್ನ ಕಂಡಿಡ್ದಿ, ನಾ ಏನ್ ಮಾಡ್ತೀನಿಪ್ಪ ಅಂತಂದ್ರ ಅಲ್ಲಿ ಇರ್ತಕ್ಕಂಥ ಸಮುದ್ರವನ್ನು ದಾಟ್ತೀನಿ ಅಂತೇಳಿ ಏನ್ ಮಾಡ್ತಾನು ಈ ಫಾಲ್ಕನ್ ಸ್ಕಾಟ್ ಇದ್ದವ ಇವ್ನ್ ಚಾಲೆಂಜ್ ಹಾಕ್ತಾನ. ಚಾಲೆಂಜ್ ಹಾಕಿ ಏನ್ ಮಾಡ್ತಾನ ಅಂತಂದ್ರ ಇವನು ಕೂಡ ಬರ್ತಾನ, ಇಂಗ್ಲೆಂಡಿಂದ ಬರ್ತಾನ. ಎಲ್ಲಿಂದ ಬರ್ತಾನ? ಇಂಗ್ಲೆಂಡಿಂದ ಬಂದ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ರಾಸ್ ಸಮುದ್ರವನ್ನ ದಾಟ್ತಾನೆ. ಈ ರಾಸ್ ಅಂತಕ್ಕಂಥದ್ದು ಪರ್ವತವೂ ಹೌದು ಮತ್ತ ಸಮುದ್ರನೂ ಐತಿ. ರಾಸ್ ಅಂತಕ್ಕಂಥ ಹೆಸರಿನೊಳಗ ಪರ್ವತದ ಹೆಸರು ರಾಸ್ ಐತಿ, ಸಮುದ್ರದ ಹೆಸರು ಕೂಡ ಏನೈತಪ್ಪ ಅಂತಂದ್ರ ರಾಸ್ ಅಂತೇಳಿ ಇಟ್ಟಿದಾರ. ಹಾಗಾಗಿ ಇವೇನ್ ಮಾಡ್ತಾನ ಅಂತಂದ್ರ ಇಂಗ್ಲೆಂಡ್ನಿಂದ ಬಂದ ಫಾಲ್ಕನ್ ಸ್ಕಾಟ ಈ ಸಮುದ್ರವನ್ನ ದಾಟ್ತಾನ. ಈ ಕಡೆಯಿಂದ ಆ ಕಡೆ ದಾಟೋದ್ರಲ್ಲಿ ಏನಾಕಂತಂದ್ರ ಯಶಸ್ವಿ ಆಗ್ತಾನ. ಇನ್ನ ಇವ್ ನಂತರ ಮತ್ ಸುಮ್ ಕೊಡ್ತಾನೆ ಜನ, ನನಗೂ ಬರ್ಬೇಕಂತೇಳಿ ಇಂಗ್ಲೆಂಡ್ದಾಗ ಹೋಗಿದಾನ, ಅವನಕಿಂತ ಹೆಚ್ಚಿನ ಸಾಧನೆ ನಾ ಮಾಡ್ಬೇಕಂತೇಳಿ ಮತ್ತೊಬ್ಬ ಕಾಕ ಬರ್ತಾನ. ಯಾರು? ಶಾಕಲ್ಪನ್ ಅಂತಕ್ಕಂಥ ವ್ಯಕ್ತಿ ಬರ್ತಾನ. ಇವ ಏನ್ ಮಾಡ್ತಾನ ಅಂತಂದ್ರ 1909ನೇ ಇಸ್ವಿಯಲ್ಲಿ ಏನ್ ಮಾಡ್ತಾನ ಅಂತಂದ್ರ ಇಂಗ್ಲೆಂಡ್ನಿಂದ ಇವೇನ್ ಮಾಡ್ತಾನೋ ದಕ್ಷಿಣ ಕಾಂತ ಧ್ರುವವನ್ನ ಕಂಡುಹಿಡಿತಾನ. ದಕ್ಷಿಣ ಧ್ರುವ ಅಂತಂದ್ರ ನಾನು ಈ ಚಿತ್ರ ತೋರಿಸುತ್ತ ಹೇಳಿದ್ನಿ, ಇಲ್ಲೇನು ಈ ರೀತಿ ಗೋಳದ ಮೇಲೆ ಉತ್ತರ ಮತ್ತು ದಕ್ಷಿಣ ಧ್ರುವ ಅಂತೇಳಿ ಇಲ್ಲಿ ಇರ್ತಕ್ಕಂಥ ತುದಿಯನ್ನು ನಾವು ಧ್ರುವ ಅಂತ ಕರಿತೀವಿ. ಈ ದಕ್ಷಿಣ ಧ್ರುವವನ್ನ ಕಂಡುಹಿಡಿತಾನ. ಮೊದಲು ದಕ್ಷಿಣ ಕಾಂತ ಧ್ರುವವನ್ನ ಏನ್ ಮಾಡ್ತಾನ ಅಂತಂದ್ರ ಈ ಶಾಕಲ್ಪನ್ ಅಂತಕ್ಕಂಥ ಕಾಕ ಕಂಡು ಹಿಡಿತಾನೆ. ಇನ್ನ ಇವನ ಆದ್ಮೇಲೆ ಮಾತು ಸುಮ್ಕೊಡ್ತಾನೆ, ಮತ್ತೊಬ್ಬ ಬರ್ತಾನ. ಅಲ್ಲಿ ನೀ ಕಂಡು ಹಿಡಿದಿಲ್ಲೋ ನಾನು ಬರಾಮಲ್ಲಿ ತಿಳ್ಕೊಂಡು ಏನ್ ಮಾಡ್ತಾನೋ ನಾರ್ವೆ ದೇಶದ ರೋಲ್ಡ್ ಅಮುಂಡ್ಸನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರ 1911ನೇ ಇಸ್ವಿಯಾಗ ಏನ್ ಮಾಡ್ತಾನ ಅಂತಂದ್ರ ಈ ದಕ್ಷಿಣ ಧ್ರುವವನ್ನು ತಲುಪ್ತಾನ. ಇವ ಏನ್ ಮಾಡ್ದ, ಶಾಕಲ್ಪನ ದಕ್ಷಿಣ ಕಾಂತ ಧ್ರುವವನ್ನು ಕಂಡು ಹಿಡಿದನು. ಯಾವಾಗ? 1909. ಅದಾಗಿಂದ ನಾರ್ವೆ ದೇಶದ ಅಮುಂಡ್ಸನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೋ 1911 ಏನ್ ಮಾಡ್ತಾನ ಅಂತಂದ್ರ ದಕ್ಷಿಣ ಧ್ರುವವನ್ನು ತಲುಪ್ತಾನ. ಇಲ್ಲಿ ಬಂದು ತಲುಪ್ತಾನ. ಯಾರು? ಈ ಕಾಕ ಅಮುಂಡ್ಸನ್ ಕಾಕ. ಇಲ್ಲಿದಾಗ ನೋಡ್ಬೋದು ಇವೇನಪ್ಪ ಅಂತಂದ್ರ ಚಾರ್ಲ್ಸ್ ವೀಲ್ಸ್.
ಇವನ ಹೆಸರೇನಪ್ಪ ಅಂತಂದ್ರೆ ಜೇಮ್ಸ್ ಕ್ರಾಸ. ಇಲ್ಲಿದ ನೋಡ್ರಿ ಅಮುಂಡ್ಸನ್ ಕಾಕ, ಇವ ಅಮುಂಡ್ಸನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನ ಅಂತಂದ್ರ ಈ ಒಂದು ದಕ್ಷಿಣ ಧ್ರುವವನ್ನು ತಲುಪ್ತಾನ. ಇನ್ನ ಅಮೇರಿಕಾದ ಇನ್ನು ಸುಮ್ಕೊಂತಾರೆ ನೀವು, ಅಮೇರಿಕಾದ ಇಟ್ಟೆಲ್ಲ ಮಾಡಿರೋರು, ಅಮೇರಿಕಾದ ಕೂತ್ ನೋಡಾತಿದ್ರು ಏನೇನ್ ಮಾಡ್ತಾರ ಮಾಡ್ಲೂರ, ಇವ್ರಿಗಿಂತ ಹೆಚ್ಚಿನ ಒಂದು ಏನಾರು ಮಾಡೋಣ ತಿಳ್ಕೊಂಡ ಅಮೇರಿಕಾದ ನೌಕಾಪಡೆಯ ಅಡ್ಮಿರಲ್ ಅಂತಂದ್ರೆ ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರೀತಾರೆ. ನೆನಪಿರ್ಬೇಕೇನೋ, ನೌಕಾಪಡೆಯ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರಿತೀವಿ ನಾವು. ಆ ನೌಕಾಪಡೆಯ ಮುಖ್ಯಸ್ಥನಾಗಿರ್ತಕ್ಕಂಥ ರಿಚರ್ಡ್ ಬೈಡ್, ಯಾರು ಇವ್ ಮಾಮ, ಇವರೆಲ್ಲರಿಗಿಂತ ದೊಡ್ಡ ಮಾಮ ಏನು ರಿಚರ್ಡ್ ಬೈಡ್ ಅಂತಕ್ಕಂಥ ಏನ್ ಮಾಡ್ತಾನ ಅಂತಂದ್ರ ಈ ಖಂಡಕ್ಕೆ ವಿಮಾನದ ಮೂಲಕ ಬರ್ತಾನೆ. ಇವರೆಲ್ಲ ಹಡಗಿನ ಮೂಲಕ ಬಂದ್ರಿ, ಇವ್ರು ಸಮುದ್ರ ಮಾರ್ಗದ ಮೂಲಕ ಬರ್ತಾರ. ಇವ್ರು ಹಡಗು ತಗೊಂಡ್ 3 ತಿಂಗಳ 2 ತಿಂಗಳ 1 ತಿಂಗಳ ಬಂದ್ರ. ಆದ್ರೆ ಇವ ಏನ್ ಮಾಡ್ತಾನ, ಅಮೇರಿಕಾದ ಅಡ್ಮಿರಲ್, ನೌಕಾಪಡೆಯ ಅಡ್ಮಿರಲ್ ಆಗಿರ್ತಕ್ಕಂಥ ರಿಚರ್ಡ್ ಬೈಡ್ ಏನ್ ಮಾಡ್ತಾನ ಅಂತಂದ್ರ, ನೀವು ಮಾಡೋದ್ರಿ ಹಡಗು ತಗೊಂಬಂದ್ರಿ, ನಾ ಒಂದ ದಿವಸನಾಗ ಏನ್ ಮಾಡ್ತೀನಿ ಅಂತಂದ್ರ ವಿಮಾನದ ಮೂಲಕ ಬರ್ತೀನಿ ಅಂತ ತಿಳ್ಕೊಂಡ್ ಏನ್ ಮಾಡ್ತಾನೋ ಈ ಖಂಡಕ್ಕ 1929 ಏನ್ ಮಾಡ್ತಾನ ಅಂತಂದ್ರ ವಿಮಾನದ ಮೂಲಕ ಬರ್ತಾನ. ವಿಮಾನದ ಮೂಲಕ ಬಂದು ಈ ಅಂಟಾರ್ಟಿಕಾ ಖಂಡವನ್ನು ತಲುಪಿ ಅಲ್ಲಿರ್ತಕ್ಕಂಥ ಎಲ್ಲ ಸಿಚುವೇಶನ್ ನೋಡ್ಕೊಂಡು ಅಲ್ಲಿರ್ತಕ್ಕಂಥ ಪ್ರದೇಶವನ್ನು ನೋಡ್ಕೊಂಡು ಹೊಳ್ಳಿ ವಾಪಸ್ ಹೋಗಿ ಏನ್ ಮಾಡ್ತಾನ ಅಂತಂದ್ರೆ ಮತ್ತೆ ತನ್ನ ಟೀಮ್ನೊಂದಿಗೆ ಬಂದ ಸಂಶೋಧನೆ ಮಾಡಕ ಆ ಖಂಡಕ್ಕ ಬರ್ತಾನ. ಇದಿಷ್ಟೇ ಏನಪ್ಪಾ ಅಂತಂದ್ರ ಅಂಟಾರ್ಟಿಕ್ ಖಂಡದ ಯಾನ ಯಾವ ರೀತಿ ಆರಂಭ ಆಯ್ತು, ಅಲ್ಲಿ ಜನ ಯಾವ ರೀತಿ ಬರಾಕತ್ರು ಅನ್ನೋದಕ್ಕ ಈ ಒಂದು ಮಾಹಿತಿಯನ್ನ ನಾವು ನೋಡ್ತೀವಿ. ಇನ್ನ ಅಂಟಾರ್ಟಿಕಾ ಒಪ್ಪಂದ ಹಂಗಂದ್ರೆ ಏನ್ರಿ, ಯಾಕೆ ಒಪ್ಪಂದ ಮಾಡ್ಕೋತಾರ ಅಂತ ನೋಡೋಣ. ಈ ಖಂಡದೊಳಗೆ ನಾವು ಆಗಲೇ ನೋಡಿದಾಗ ಏನಾಗಿತ್ತಪ್ಪ ಅಂತಂದ್ರೆ 6 ತಿಂಗಳು ಬಿಸಿಲಿತ್ತು, 6 ತಿಂಗಳ ಕತ್ಲಿತ್ತು. ಅಂದ್ರೆ 6 ತಿಂಗಳು ಬೆಳಕಿರ್ತೈತಿ, 6 ತಿಂಗಳು ಕತ್ಲಿರ್ತೈತಿ. ಮತ್ತ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರ ನಾವು ಶ್ವೇತಖಂಡ ಮತ್ತು ಹಿಮದ ಮರುಭೂಮಿ ಅಂತ ಕರಿತಿದ್ವಿ. ಯಾಕಂತಂದ್ರ ಅಲ್ಲಿ ಜಾಸ್ತಿ ಏನಾಗಿತ್ತು ಅಂದ್ರೆ ಹಿಮ ಬೀಳ್ತೈತಿ, ಬರ್ಫ್ ಬೀಳ್ತೈತಿ. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜನವಸತಿ ಇಲ್ಲ ಮತ್ತು ಯಾವುದೇ ಪ್ರಾಣಿಗಳು ಕೂಡ ವಾಸ ಮಾಡಂಗಿಲ್ಲ. ಹಾಗಾಗಿ ಇಲ್ಲಿ ಏನಾದ್ರೂ ಒಂದು ವಿಶೇಷತೆ ಐತೆ ಅಂತ ತಿಳ್ಕೊಂಡು ಏನ್ ಮಾಡ್ತಾರ ಅಂತಂದ್ರ ಆ ಖಂಡದಲ್ಲಿ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಏನ್ ಮಾಡಿದಾರ ಅಂತಂದ್ರ ಅದನ್ನ ಇಟ್ಕೊಂಡಾರ. ಅಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡಂಗಿಲ್ಲ. ಇಲ್ಲಿ ಕೊಟ್ಟಾರ, ಈ ಖಂಡವನ್ನ ಕೇವಲ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಇರಿಸಿಕೊಳ್ಳಲು ದೇಶಗಳ ನಡುವಿನ ಒಪ್ಪಂದವಾಗಿದೆ. ಈ ಅಂಟಾರ್ಟಿಕ್ ಒಪ್ಪಂದ ಏನಪ್ಪಾ ಅಂತಂದ್ರ ಈ ಖಂಡವನ್ನ ಕೇವಲ ವೈಜ್ಞಾನಿಕ ಸಂಶೋಧನೆ, ಹೊಸ ಸಂಶೋಧನೆ ಮಾಡಾಕ, ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಏನಾದ್ರೂ ಹೊಸದನ್ನ ಕಂಡು ಹಿಡಿಯಾಕ ಮಾತ್ರ ಈ ಒಂದು ಖಂಡವನ್ನ ಬಳಸ್ಕೋಬೇಕು ಅಂತಕ್ಕಂಥ ಒಂದು ಒಪ್ಪಂದಕ್ಕ 12 ದೇಶಗಳು ಏನಾಗ್ತಾವಪ್ಪ ಅಂತಂದ್ರ ಸಹಿ ಹಾಕ್ತಾವ. ಅದಕ್ಕೆ ನಾವು ಅಂಟಾರ್ಟಿಕ್ ಒಪ್ಪಂದ ಅಂತೇಳಿ ಕರಿತಾ ಬರ್ತೀವಿ. ಆದ್ದರಿಂದ ಇದನ್ನು ವಿಜ್ಞಾನದ ಖಂಡ ಅಂತ ಕರೀತಾರೆ. ಏನಂತ ಕರೀತಾರ? ವಿಜ್ಞಾನದ ಖಂಡ. ಯಾಕೆ ವಿಜ್ಞಾನದ ಖಂಡ ಅಂತ ಕರೀತಾರ ಅಂತಂದ್ರ ಈ ಖಂಡದಲ್ಲಿ ಕೇವಲ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಅವಕಾಶ ಇರೋದ್ರಿಂದ ಇದಕ್ಕ ವಿಜ್ಞಾನದ ಖಂಡ ಅಂತೇಳಿ ನಾವು ಕರಿತಾ ಬರ್ತೀವಿ. ಇನ್ನ ಈ ಒಪ್ಪಂದ ಯಾವಾಗ ನಡೀತು ಮತ್ತು ಎಲ್ಲಿ ನಡೀತ್ರಿ ಅಂತ ಕೇಳಿದಾಗ, ಒಪ್ಪಂದವು ವಾಷಿಂಗ್ಟನ್ DC-ಯಲ್ಲಿ 1 ಡಿಸೆಂಬರ್ 1959ರಂದು 12 ರಾಷ್ಟ್ರಗಳು ಸಹಿ ಹಾಕಿದವು. ಅಂದ್ರೆ ಈ ಒಂದು ಅಂಟಾರ್ಟಿಕ್ ಒಪ್ಪಂದ ಎಲ್ಲಿ ನಡೀತಿತ್ತಪ್ಪ ಅಂತಂದ್ರೆ ವಾಷಿಂಗ್ಟನ್ DC ಅಂತಕ್ಕಂಥದ್ದಲ್ಲಿ 1 ಡಿಸೆಂಬರ್ 1959ರಂದು ಈ ಒಂದು ಒಪ್ಪಂದ ನಡೆದೈತಿ. ಆ ಒಪ್ಪಂದಕ್ಕ ಒಟ್ಟು 12 ರಾಷ್ಟ್ರಗಳು ಏನಾಗ್ತಾವಪ್ಪ ಅಂತಂದ್ರೆ ಒಪ್ಪಿಗೆ ಸೂಚಿಸಿ ಸಹಿಯನ್ನು ಹಾಕ್ತಾವ. ಇದನ್ನು ಯಾವಾಗ ಜಾರಿಗೊಳಿಸ್ತಾರಪ್ಪ ಅಂತಂದ್ರೆ ಈ ಒಪ್ಪಂದವನ್ನು 23 ಜೂನ್ 1961ರಂದು ಈ ಒಂದು ಒಪ್ಪಂದ ಜಾರಿಗೆ ಬರ್ತದ. ಯಾವ ಒಪ್ಪಂದ? ಅಂಟಾರ್ಟಿಕ್ ಒಪ್ಪಂದ. ಯಾಕೆ ಒಪ್ಪಂದ ಮಾಡ್ಕೊಂಡ್ರು? ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಕೇವಲ ವೈಜ್ಞಾನಿಕ ಸಂಶೋಧನೆಗೆ ಮಾತ್ರ ಅವಕಾಶ ಐತಿ ಅಂತೇಳಿ 12 ದೇಶಗಳು ಒಂದು ಒಪ್ಪಂದವನ್ನು ಮಾಡ್ಕೋತಾವ. ಹಾಗಾಗಿ ಅದಕ್ಕೆ ಏನಂತ ಕರಿತೀವಿ ನಾವು? ವಿಜ್ಞಾನದ ಖಂಡ ಅಂತ ಕರಿತಾ ಬರ್ತೀವಿ. ಇನ್ನ ಅದರ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊಂಡವ? ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಚಿಲಿ, ಫ್ರಾನ್ಸ್, ಜಪಾನ್, ನ್ಯೂಜಿಲೆಂಡ್, ನಾರ್ವೆ, ದಕ್ಷಿಣ ಆಫ್ರಿಕಾ, ರಷ್ಯಾ, ಇಂಗ್ಲೆಂಡ್ ಮತ್ತು ಅಮೇರಿಕಾ. ಈ ಒಂದು ಅಂಟಾರ್ಟಿಕ್ ಒಪ್ಪಂದದ ಸದಸ್ಯ ರಾಷ್ಟ್ರಗಳು ಯಾವಪ್ಪ ಅಂತಂದ್ರೆ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಚಿಲಿ, ಫ್ರಾನ್ಸ್, ಜಪಾನ್, ನ್ಯೂಜಿಲೆಂಡ್, ನಾರ್ವೆ, ದಕ್ಷಿಣ ಆಫ್ರಿಕಾ, ರಷ್ಯಾ, ಇಂಗ್ಲೆಂಡ್ ಮತ್ತು ಅಮೇರಿಕಾ. ಇಷ್ಟು ದೇಶಗಳು ಏನಾಗಿದಾವಪ್ಪ ಅಂತಂದ್ರೆ ಆ ಸದಸ್ಯವನ್ನು ಪಡ್ಕೊಂಡವ. ಇಲ್ಲಿ ನೋಡ್ಬೋದು ನೀವು ಚಿತ್ರ ಅದಾವ. ಎಲ್ಲಾ ದೇಶಗಳು ಏನಾಗಿದಾವ ಅಂತಂದ್ರೆ ಅಂಟಾರ್ಟಿಕ್ ಖಂಡದಲ್ಲಿ ಇಲ್ಲಿರ್ತಕ್ಕಂಥ ದೇಶಗಳು ಸದಸ್ಯತ್ವವನ್ನು ಪಡ್ಕೊಂಡು ಆ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ದೇಶಗಳು. ಗೊತ್ತಾತ್ರಿದ? ಇನ್ನ ಮುಂದಿನ ನೋಡೋಣ, ಒಪ್ಪಂದದ ಉದ್ದೇಶಗಳು ಏನಂತಂದ್ರೆ ಒಪ್ಪಂದದ ಉದ್ದೇಶಗಳು ಯಾವ್ಯಾವ ಸಂಬಂಧ ಒಪ್ಪಂದ ಮಾಡ್ಕೊಂಡ್ರು
ಏನು ಉದ್ದೇಶ ಇತ್ತು ಅವ್ರದ ಅಂತ ನೋಡಿದಾಗ, ಈ ಖಂಡವನ್ನು ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಮಾತ್ರ ಉಪಯೋಗಿಸುವುದು. ಆಗಲೇ ಹೇಳಿದಾಗ ಈ ಖಂಡವನ್ನ ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಮಾತ್ರ ನಾವು ಉಪಯೋಗಿಸ್ಕೋಬೇಕು ಅಂತ ಷರತ್ತಾಗ್ತಾರೆ. ಇನ್ನು ಎರಡನೇದು, ಇಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಪರೀಕ್ಷಿಸುವಂತಿಲ್ಲ. ಪರಮಾಣು ಶಸ್ತ್ರಾಸ್ತ್ರಗಳು ಅಂತಂದ್ರೆ ಪರಮಾಣು ಹೊಸ ಹೊಸ ಬಾಂಬ್ಗಳನ್ನ ತಯಾರು ಮಾಡಿರ್ತೀವಿ ನಾವು. ಯಾಕ ಅವುಗಳನ್ನ ಪರೀಕ್ಷೆ ಮಾಡ್ಬೇಕಲ್ಲ? ಆ ಬಾಂಬ ಬ್ಲಾಸ್ಟ್ ಆಕಾಯ್ತು ಇಲ್ಲ ಅಂತ ಪರೀಕ್ಷೆ ಮಾಡ್ಬೇಕು ಬೇಡ? ಪರೀಕ್ಷೆ ಮಾಡ್ಬೇಕಾದ್ರೆ ಎಂಥ ಜಾಗ ಬೇಕಲ್ಲಿ? ಓದ್ ಸಂತೆ ಒಗ್ಯಾಕತ್ತೇನ? ಓದ್ ಎಲ್ಲ ಜಾತ್ರೆದಲ್ಲಿ ಒಗ್ಯಾಕತ್ತೇನು ಬಾಂಬ್? ಇಲ್ಲ. ಯಾಕಂದ್ರೆ ಅಪಾರವಾಗಿರ್ತಕ್ಕಂಥ ಜನಸಂಖ್ಯೆ ಸಾವಿಗೀಡಾಗ್ತಾರ. ಅದಕ್ಕಾಗಿ ಅಂಥ ಶಸ್ತ್ರಾಸ್ತ್ರಗಳನ್ನ, ಪರಮಾಣು ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಪರೀಕ್ಷೆ ಮಾಡ್ತೀವಿ ನಾವು? ಮರುಭೂಮಿಯಲ್ಲಿ ಮಾಡ್ತೀವಿ, ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಜನವಸತಿ ಇಲ್ಲದೆ ಇರತಕ್ಕಂಥ ಪ್ರದೇಶದಲ್ಲಿ ನಾವು ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ಮಾಡ್ತೀವಿ. ಹಾಗಾದ್ರೆ ಈ ಅಂಟಾರ್ಟಿಕ್ ಖಂಡದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜನವಸತಿ ಇಲ್ಲ, ಅಲ್ಲಿ ಯಾವುದೋ ಪ್ರಾಣಿ ಪಕ್ಷಿಗಳು ವಾಸ ಮಾಡೋದಿಲ್ಲ. ಹಾಗಾಗಿ ಅಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ಮಾಡಬಹುದಿತ್ತು. ಆದರೆ ಆ ಒಂದು ಖಂಡವನ್ನು ನಾವು ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಮಾತ್ರ ಇರಿಸಿಕೊಂಡಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ಮಾಡುವಂತಿಲ್ಲ ಅಂತೇಳಿ ಆ ಒಂದು ಒಪ್ಪಂದದ ಮೂಲಕ ಸಹಿಯನ್ನ ಹಾಕ್ತಾರೆ. ಇನ್ನ ಯಾವ ದೇಶವೂ ಕೂಡ ಇಲ್ಲಿನ ನೆಲ ಜಲದ ಮೇಲೆ ಸ್ವಾಮ್ಯವನ್ನ ಹೊಂದುವಂತಿಲ್ಲ. ಯಾವುದೇ ದೇಶ ಕೂಡ, ಜಗತ್ತಿನ ಯಾವುದೇ ದೇಶ ಆಗಲಿ ಆ ಒಂದು ಅಂಟಾರ್ಟಿಕ್ ಖಂಡದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಅಥವಾ ಆ ಜಲದ ಮೇಲೆ ಸ್ವಾಮ್ಯವನ್ನ ಹೊಂದುವಂತಿಲ್ಲ. ಸ್ವಾಮ್ಯ ಅಂತಂದ್ರೆ ಮಾಲೀಕತ್ವ. ನಂದು ಐತದ, ನನ್ನ ಕಡೆ ರೊಕ್ಕ ಬಾಳೈತಿ, ನಾ ಅಂಟಾರ್ಟಿಕ್ ಖಂಡವನ್ನು ಕೊಂಡು ತಗೋತೀನಿ, ಅಲ್ಲಿ ನೆಲವನ್ನು ಕೊಂಡು ತಗೋತೀನಿ, ಅಲ್ಲಿ ಮನೆ ಕಟ್ತೀನಿ ಅಂತೇಳಿ ಯಾವುದೇ ದೇಶಗಳು ಕೂಡ ಏನ್ ಮಾಡೋಂಗಿಲ್ಲ ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ನೆಲ ಮತ್ತು ಜಲದ ಮೇಲೆ ಸ್ವಾಮ್ಯವನ್ನು ಹೊಂದುವಂತಿಲ್ಲ, ಅಧಿಕಾರವನ್ನು ಚಲಾಯಿಸುವಂತಿಲ್ಲ ಅಂತೇಳಿ ಒಪ್ಪಂದ ಮಾಡ್ಕೋತಾರೆ. ಆಮೇಲೆ ಇಲ್ಲಿನ ಪರಿಸರವನ್ನು ಮಾಲಿನ್ಯಗೊಳಿಸುವಂತಿಲ್ಲ. ಹೌದಾ? ಇಲ್ಲಿ ಅಟ್ಟ ಪರಿಸರ ಮಾಲಿನ್ಯಗೊಳಿಸಬಾರ್ದ? ಮತ್ತೆ ಬೇರೆ ಕಡೆ ಗೊಳಿಸ್ಬೇಕೇನ? ಇಲ್ಲ. ಪರಿಸರವನ್ನ ಮಾಲಿನ್ಯಗೊಳಿಸಬಾರದು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರೋದ್ರಿಂದ ಪರಿಸರವನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆದಷ್ಟು ಸ್ವಚ್ಛವಾಗಿಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೆ. ಈ ಒಂದು ಒಪ್ಪಂದದಲ್ಲಿ ಏನ್ ಮಾಡ್ತಾರ, ಇದು ಒಂದು ಪಾಯಿಂಟ್ ಅನ್ನು ಚರ್ಚಿಸಿದ್ದಾರೆ. ಇಲ್ಲಿನ ಪರಿಸರವನ್ನ ಮಾಲಿನ್ಯಗೊಳಿಸುವಂತಿಲ್ಲ. ಅಲ್ಲಿ ನೋಡ್ಲಾಕ್ ಹೋಗಿರ್ಬೋದು ಅಥವಾ ಸಂಶೋಧನೆ ಮಾಡಕ್ ಹೋಗಿರ್ಬೋದು, ಯಾರೇ ಆಗಲಿ ಅಲ್ಲಿ ಏನ್ ಮಾಡೋಂಗಿಲ್ಲ ಅಂತಂದ್ರೆ ಅಲ್ಲಿನ ಪರಿಸರವನ್ನ ಹಾಳು ಮಾಡೋಂಗಿಲ್ಲ. ಇನ್ನ ನೆಕ್ಸ್ಟ್ ಪಾಯಿಂಟ್ ಅಂದ್ರ, ಇಲ್ಲಿ ಸಂಶೋಧನೆಗಾಗಿ ಬರುವವರು ಯಾವುದೇ ಹೊರಜೀವಿಯ ಪ್ರಭೇದವನ್ನು ತರುವಂತಿಲ್ಲ. ಅಲ್ಲಿ ಸಂಶೋಧನೆ ಮಾಡಕ್ ಹೋಗವ್ರ, ಅಂಟಾರ್ಟಿಕ್ ಯಾರು ಸಂಶೋಧನೆ ಮಾಡಕ್ ಹೋಗ್ತಿರತ್ತಲ್ಲ ಅವ್ರು ಏನ್ ಮಾಡೋಂಗಿಲ್ಲ ಅಂತಂದ್ರ ಹೊರಗಿನ ಜೀವಿಯ ಪ್ರಭೇದವನ್ನ ಅಲ್ಲಿ ಒಯ್ಯೋಂಗಿಲ್ಲ. ಅಂದ್ರೆ ಬೇರೆ ಬೇರೆ ಖಂಡದಲ್ಲಿರ್ತಕ್ಕಂಥ ಜೀವಿ ಪ್ರಭೇದವನ್ನ ಅಲ್ಲಿ ಅಂಟಾರ್ಟಿಕ್ ತಗೊಂಡ್ ಹೋಗಂಗಿಲ್ಲ. ಯಾರು ತಗೊಂಡು ಹೋಗಂಗಿಲ್ಲ ಅಂತಂದ್ರ ಅಲ್ಲಿ ಇರ್ತಕ್ಕಂಥ ವಾತಾವರಣನೇ ಬೇರೆ ಐತಿ, ಹವಾಮಾನನೇ ಬೇರೆ ಐತಿ. ಹಾಗಾಗಿ ಆ ಪ್ರಾಣಿಗಳಿಗೆ ಅಲ್ಲಿ ಇರ್ತಕ್ಕಂಥ ವಾತಾವರಣ ಜೀವಿಸ್ಲಿಕ್ಕೆ ಸರಿ ಹೊಂದಂಗಿಲ್ಲ. ಹಾಗಾಗಿ ಅದೇನು ಒಪ್ಪಂದ ಮಾಡ್ಕೊಂಡಾರ ಅಂತಂದ್ರ ಅಲ್ಲಿ ಬರ್ತಕ್ಕಂಥ ಸಂಶೋಧಕರು ಬೇರೆ ದೇಶದಿಂದ ಅಥವಾ ಬೇರೆ ಪ್ರದೇಶದಿಂದ ಹೊರಜೀವಿ ಯಾವುದೇ ಪ್ರಭೇದವನ್ನ ಅಲ್ಲಿ ಒಯ್ಯೋಂಗಿಲ್ಲ. ಅಲ್ಲಿ ಮತ್ತೆ ಅಲ್ಲಿನ ಪ್ರಭೇದಗಳನ್ನ ತಗೊಂಡ್ ಬರೋಂಗಿಲ್ಲ. ಅದು ಮತ್ತೆ ಹಂಗೆ ಕೇಳ್ಬೇಡ, ಮತ್ತೆ ಬರೀ ಒಯ್ಯೋದು ಅಟ್ಟೆ ಹಾಕಿಲ್ರಿ ಅಲ್ಲಿಂದ ತೊಗೊಂಡ್ಬರ್ಬೋದೇನ್ರಿ ಕೇಳ, ಅಲ್ಲಿ ಇರ್ತಕ್ಕಂಥ ಜೀವಿ ಪ್ರಭೇದವನ್ನು ತರೋಂಗಿಲ್ಲ ಮತ್ತೆ ಇಲ್ಲಿಂದ ಅಲ್ಲಿ ಒಯ್ಯೋಂಗಿಲ್ಲ. ಇನ್ನ ವೈಜ್ಞಾನಿಕ ಮಾಹಿತಿಗಳ ಮುಕ್ತ ವಿನಿಮಯಕ್ಕೆ ಅವಕಾಶವಿದೆ. ವೈಜ್ಞಾನಿಕ ಮಾಹಿತಿಗಳ ಮುಕ್ತ ವಿನಿಮಯಕ್ಕೆ ಅವಕಾಶ ಐತೆ ಅಂತಂದ್ರ ಅಲ್ಲಿ ಏನ್ ಸಂಶೋಧನೆ ಮಾಡಿರ್ತಾರಲ್ಲ, ಎಲ್ಲಾ ದೇಶಗಳು ಹೋಗ್ತಾವ ಸಂಶೋಧನೆ ಮಾಡಕ್ಕೆ. ನಾ ಹೋಗಿ ಮಾಡಿದೀನು, ನನಗೇನ್ ಮಾಹಿತಿ ಗೊತ್ತೈತಿ, ನಾನು ಯಾರು ಕೊಡಂಗಿಲ್ಲ ಅಂತ ಅನ್ನೋಂಗಿಲ್ಲ. ಅವ್ರು ಏನು ಹೋಗಿ ಸಂಶೋಧನೆ ಮಾಡಿರ್ತಾರಲ್ಲ ಅದನ್ನ ಇಡೀ ಜಗತ್ತಿಗೆ ಮುಕ್ತವಾಗಿ ವಿನಿಮಯ ಮಾಡ್ತಕ್ಕಂಥ ಅವಕಾಶವನ್ನ ಆ ಒಂದು ಒಪ್ಪಂದದಲ್ಲಿ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನ ಒಟ್ಟಾರೆಯಾಗಿ ಈ ಖಂಡವು ಶಾಂತಿಯ ಉದ್ದೇಶಗಳಿಗೆ ಮಾತ್ರ ಮೀಸಲಿಸಲಾಗಿದೆ. ಅಂದ್ರೆ ಈ ಖಂಡವನ್ನು ಎದಕ್ಕೆ ಮೀಸಲಿಟ್ಕೊಂಡಾರಪ್ಪ ಅಂತಂದ್ರೆ ಶಾಂತಿಯ ಉದ್ದೇಶಗಳಿಗಾಗಿ. ಬರ್ರಿ ಯುದ್ಧ ಮಾಡಕ, ಖಾಲಿ ಐತಿ ಜಾಗ, ಅಲ್ಲಿ ಯುದ್ಧ ಮಾಡೋನು, ಖಾಲಿ ಐತಿ ಪರಮಾಣು ಶಸ್ತ್ರಾಸ್ತ್ರ ಪರೀಕ್ಷೆ ಮಾಡೋನು, ಈ ರೀತಿ ಮಾಡಂಗಿಲ್ಲ. ಎದಕ್ಕೆ ಉಪಯೋಗ ಮಾಡ್ಕೊಂಡಾರ ಅಂತಂದ್ರೆ ಶಾಂತಿಯ ಉದ್ದೇಶಗಳಿಗೆ ಮಾತ್ರ ಏನ್ ಮಾಡಿದ್ರು, ಜಗತ್ತಿನ ಕೆಲವೊಂದು ರಾಷ್ಟ್ರಗಳು ಏನ್ ಮಾಡಿದಾವ ಅಂತಂದ್ರೆ ಸಹಿ ಹಾಕಿ ಒಂದು ಒಪ್ಪಂದ ಮಾಡ್ಕೊಂಡಾವ. ಹಾಗಾಗಿ ಇವು ಒಪ್ಪಂದದ ಉದ್ದೇಶಗಳು. ಇಲ್ಲೇನಾಕೈತಪ್ಪ ಅಂತಂದ್ರ ಪರೀಕ್ಷೆಗಳಿಗೆ ಕೇಳ್ತಾರೆ, ಅಂಟಾರ್ಟಿಕಾ ಒಪ್ಪಂದದ ಉದ್ದೇಶಗಳನ್ನ ವಿವರಿಸ್ರಿ ಅಂತ ಕೇಳಿದಾಗ ಇವನ್ನೆಲ್ಲ ಬರೀಬೇಕು ನಾವು. ಹೌದಾ? ಹಾಗಾದ್ರೆ ಮುಂದಿನ ಒಂದು ಸ್ಲೈಡ್ ನೋಡೋಣ. ಇನ್ನ ಪ್ರಮುಖ ಸಂಶೋಧನಾ ಕೇಂದ್ರಗಳು. ಆಗಲೇ ಏನ್ ಮಾಡಿದ್ವಿ ನಾವ, ಉದ್ದೇಶಗಳು ನೋಡಿದ್ವು, ಒಪ್ಪಂದ ಮಾಡ್ಕೊಂಡೇನು. ಯಾಕ ಆ ಒಂದು ಖಂಡವನ್ನ ಬರೇ ಸಂಶೋಧನೆಗೆ ಮಾತ್ರ ಇಟ್ಕೋಬೇಕು ಅಂತೇಳಿ ನಾವ ಏನ್ ಮಾಡಿದ್ವಿ ಅಂತಂದ್ರೆ ಒಪ್ಪಂದ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಸಂಶೋಧನಾ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಕೊಂಡಿವಿ ಅಂತ ಸ್ವಲ್ಪ ನೋಡೋಣ. ಈ ಖಂಡದ ಉಗಮ ಮತ್ತು ಭೂರಚನೆ, ವಾಯುಗುಣದ ಪರಿಸ್ಥಿತಿ, ಜೀವಿ ಪರಿಸರ ವ್ಯವಸ್ಥೆ, ಜೈವಿಕ ವೈವಿಧ್ಯತೆ ಮತ್ತು ಸಂರಕ್ಷಣೆ, ಅಲ್ಲಿನ ಪರಿಸರ ಮಾಲಿನ್ಯ ಮತ್ತು ಪರಿಹಾರ, ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಮತ್ತು ನಿರ್ವಹಣೆ,
ತೈಲ ಸೋರಿಕೆಯಿಂದಾಗುವ ಅವಘಡ ಮತ್ತು ಆ ಬಗ್ಗೆ ತೆಗೆದುಕೊಳ್ಳಬೇಕಾದ ಕಟ್ಟುನಿಟ್ಟಿನ ಕ್ರಮ ಮೊದಲಾದವುಗಳು ಸಂಶೋಧನಾ ವಿಷಯಗಳಾಗಿವೆ. ಈವರೆಗೆ 30ಕ್ಕಿಂತ ಹೆಚ್ಚಿನ ದೇಶಗಳು ತಮ್ಮ ಸಂಶೋಧನಾ ಕೇಂದ್ರಗಳನ್ನು ಇಲ್ಲಿ ಸ್ಥಾಪಿಸಿವೆ. ಏನೋ ಇಲ್ಲಿ ಯಾವ್ಯಾವ ವಿಷಯಗಳ ಕುರಿತು ಅಧ್ಯಯನ ಮಾಡ್ತಾರೋ, ಸಂಶೋಧನೆ ಮಾಡ್ತಾರೋ ಅಂತ ಕೇಳಿದಾಗ ಇಲ್ಲಿ ಈ ಖಂಡದ ಉಗಮ ಮತ್ತು ಭೂರಚನೆ, ಆ ಖಂಡದ ಉಗಮ ಅಂದ್ರೆ ಖಂಡ ಹೆಂಗ್ ಹುಟ್ಟಿತ್ತು, ಹೆಂಗ ಅದು ಉದ್ಭವವಾಯಿತು, ಮತ್ತು ಅಲ್ಲಿ ಇರ್ತಕ್ಕಂಥ ಭೂಮಿಯ ರಚನೆ, ಭೂ ರಚನೆ ಅಂತಂದ್ರ ಆ ಭೂಮಿಯ ರಚನೆ ಯಾವ ರೀತಿ ಆಗೈತಿ, ಆಮೇಲೆ ಅಲ್ಲಿ ಇರ್ತಕ್ಕಂಥ ವಾಯುಗುಣದ ಪರಿಸ್ಥಿತಿ, ಅಲ್ಲಿ ಇರ್ತಕ್ಕಂಥ ಹವಾಮಾನ ಮತ್ತು ವಾಯುಗುಣದ ಪರಿಸ್ಥಿತಿ ಯಾವ ರೀತಿ ಬದಲಾಗ್ತದ, ಯಾವ ರೀತಿ ಸ್ಥಿರವಾಗಿರ್ತದ ಅಂತೇಳಿ ಅಧ್ಯಯನ ಮಾಡ್ತಾರೆ. ಜೀವಿ ಪರಿಸರ ವ್ಯವಸ್ಥೆ, ಅಲ್ಲಿರ್ತಕ್ಕಂಥ ಜೀವಿ ಪರಿಸರ ವ್ಯವಸ್ಥೆ ಅದರ ಬಗ್ಗೆ ಅಧ್ಯಯನ ಮಾಡ್ತಾರೆ. ಆಮೇಲೆ ಜೈವಿಕ ವೈವಿಧ್ಯತೆ ಮತ್ತು ಸಂರಕ್ಷಣೆ, ಜೈವಿಕ ವೈವಿಧ್ಯತೆ ಮತ್ತು ಅದರ ಸಂರಕ್ಷಣೆ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತೇಳಿ ಅಧ್ಯಯನ ಮಾಡ್ತಾರೆ. ಆಮೇಲೆ ಅಲ್ಲಿನ ಪರಿಸರ ಮಾಲಿನ್ಯ ಮತ್ತು ಪರಿಹಾರ, ಅಲ್ಲಿ ಆಗ್ತಕ್ಕಂಥ ಪರಿಸರ ಮಾಲಿನ್ಯ ಮತ್ತು ಅವುಗಳಿಗೆ ಕಂಡುಕೊಳ್ತಕ್ಕಂಥ ಪರಿಹಾರದ ಬಗ್ಗೆ ಏನ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಇನ್ನು ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಮತ್ತು ನಿರ್ವಹಣೆ, ಇದೊಂದು ದೊಡ್ಡ ಸಮಸ್ಯೆ. ಇವತ್ತಿನ ದಿನಗಳಲ್ಲಿ ಏನಾಗೈತಪ್ಪ ಅಂತಂದ್ರೆ ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗಿ ಯಾಕೆ ಸಮಸ್ಯೆ ಆಗೈತೆ ಅಂದ್ರೆ ಜನಸಂಖ್ಯೆ ಹೆಚ್ಚಾದಂತ ಏನಾಗೈತಪ್ಪ ಅಂತಂದ್ರೆ ಈ ತ್ಯಾಜ್ಯ ಪದಾರ್ಥಗಳ ಶೇಖರಣೆ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಈ ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಯಾವ ರೀತಿ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನ ಕುರಿತು ಇಲ್ಲಿ ಅಧ್ಯಯನ ಮಾಡ್ತಾರ. ಇನ್ನು ತೈಲ ಸೋರಿಕೆಯಿಂದಾಗುವ ಅವಘಡ ಮತ್ತು ಆ ಬಗ್ಗೆ ತೆಗೆದುಕೊಳ್ಳಬೇಕಾದ ಕಟ್ಟುನಿಟ್ಟಿನ ಕ್ರಮಗಳು. ಅಂದ್ರೆ ತೈಲ ಸೋರಿಕೆ ಅಂತಂದ್ರ ಈಗ ಉದಾಹರಣೆಗೆ ನಮ್ಮ ಭಾರತಕ್ಕೆ ಏನಾಗಿರ್ತೈತಪ್ಪ ಅಂತಂದ್ರ ಬೇರೆ ದೇಶದಿಂದ ನಾವು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಆಮದು ಮಾಡ್ಕೋತೀವಿ, ಹೌದಾ? ಆಮದು ಮಾಡ್ಕೋಬೇಕಾದ್ರ ಆ ಸಮುದ್ರ ಮಾರ್ಗದ ಮೂಲಕ ಆ ತೈಲಗಳು ಬರ್ಬೇಕಾದ್ರೆ ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅಚಾನಕ್ ಆಗಿ ಏನೋ ಅವಘಡ ಸಂಭವಿಸಿ ತೈಲ ಸೋರಿಕೆ ಅಂತಂದ್ರ ಸಮುದ್ರದೊಳಗೆ ಆ ಪೆಟ್ರೋಲ್ ಡೀಸೆಲ್ ಏನಾಗಿತ್ತಪ್ಪ ಅಂತಂದ್ರೆ ಸೋರಿ ಹೋಗ್ಬಿಡ್ತೈತಿ. ಸೋರಿ ಹೋದಾಗ ಏನಾಕತಿ, ಅಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಏನಾಕವಪ್ಪ ಅಂತಂದ್ರೆ ಜಲಚರಗಳು ಸಾಯ್ತಾವ. ಹಾಗಾಗಿ ಆ ರೀತಿ ಅವಘಡಗಳು ಸಂಭವಿಸಬಾರದು, ಅದಕ್ಕೆ ಏನೋ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಕುರಿತು ಅಧ್ಯಯನವನ್ನ ಇಲ್ಲಿ ಮಾಡ್ತಾ ಬರ್ತಾರೆ. ಇನ್ನು ಮುಂತಾದ ವಿಷಯಗಳನ್ನು ಕುರಿತಾಗಿ ಅಧ್ಯಯನ ಮಾಡ್ತಾರೆ. ಹಾಗಾಗಿ ಇಲ್ಲಿ ತನಕ ನಾವು 8 ದೇಶಗಳಲ್ಲಿ ಹೋಗಿ ಅಧ್ಯಯನ ಮಾಡಾಕತ್ತವಪ್ಪ ಅಂತಂದ್ರೆ ಒಟ್ಟು 30 ದೇಶಗಳು, ಒಟ್ಟು 30ಕ್ಕಿಂತ ಹೆಚ್ಚಿನ ದೇಶಗಳು ಏನಾಗದವಪ್ಪ ಅಂತಂದ್ರೆ ತಮ್ಮ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಸಂಶೋಧನೆಯನ್ನು ಮಾಡಕತ್ತಾವ. ಅದರಲ್ಲಿ ಭಾರತವೂ ಸಹ ಈ ಖಂಡದಲ್ಲಿ ಮೊಟ್ಟ ಮೊದಲಿಗೆ ಸಾಮಾನ್ಯ ಶಕ 1981 ಡಿಸೆಂಬರ್ 6ರಂದು SZ ಕಾಸಿಂ ರ ನೇತೃತ್ವದಲ್ಲಿ ವಿಜ್ಞಾನಿಗಳ ತಂಡ ಏನಾಗುತ್ತಪ್ಪ ಅಂತಂದ್ರೆ ಪೋಲಾರ್ ಸರ್ಕಲ್ ನೌಕೆಯ ಮೂಲಕ ಪ್ರಯಾಣ ಆರಂಭಿಸಿ ಸಾಮಾನ್ಯ ಶಕ 1982 ಜನವರಿ 9ರಂದು ಖಂಡವನ್ನ ತಲುಪಿತು. ನಾವೇ ಕಡಿಮೆ ತಿಳ್ಕೊಂಡು ಏನ್ ಮಾಡ್ತಾರೋ, ಭಾರತದವರ ಸಕಟ್ ಏನ್ ಮಾಡ್ತಾರೆ, ಈ ಖಂಡಕ್ಕೆ ಹೋಗಕ್ ಚಾಲೂ ಮಾಡ್ತಾರೆ. ಯಾರ ನೇತೃತ್ವದಲ್ಲಿ? ಇಲ್ಲೊಬ್ಬ ನಾವೇಕ್ ಇರ್ತಾನೆ, ವಿಜ್ಞಾನಿ ಇರ್ತಾನೆ. SZ ಕಾಸಿಂ ಅಂತಕ್ಕಂಥ ಒಬ್ಬ ವಿಜ್ಞಾನಿಗಳ ನೇತೃತ್ವದಲ್ಲಿ, ಅವನ ನೇತೃತ್ವದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವಿಜ್ಞಾನಿಗಳು ಹೋಗ್ತಾರೆ. 8ನೇ ಇಸ್ವಿ ಹೋಗ್ತಾರ ಅವರು, 1981 ಹೋಗಿದಾರ ಅವರು. 1981ನೇ ಇಸ್ವಿಯಾಗ ಡಿಸೆಂಬರ್ 6ನೇ ತಾರೀಕು ಏನ್ ಮಾಡ್ತಾರಪ್ಪ ಅಂತಂದ್ರೆ SZ ಕಾಸಿಂ ಅವರ ನೇತೃತ್ವದಲ್ಲಿ ವಿಜ್ಞಾನಿಗಳ ತಂಡ, ಅವ್ರ ಹಡಗಿನ ಹೆಸರು ಯಾವುದು, ಪೋಲಾರ್ ಸರ್ಕಲ್ ಅಂತಕ್ಕಂಥ ಹಡಗಿನ ಮೂಲಕ ಏನ್ ಮಾಡ್ತಾರ ಅವರು ಪ್ರಯಾಣವನ್ನ ಆರಂಭಿಸಿ ಯಾವಾಗ ಹೋಗಿ ಮುಟ್ತಾರಪ್ಪ ಅಂತಂದ್ರ 1982 ಜನವರಿ 9ರಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಖಂಡವನ್ನ ತಲುಪ್ತಾರ. 27 ದಿನದಲ್ಲಿ, ಒಟ್ಟು 27 ದಿನಗಳ ಪ್ರಯಾಣದ ನಂತರ ಏನ್ ಮಾಡ್ತಾರ ಅಂತಂದ್ರೆ ಭಾರತದವರು ಅಂಟಾರ್ಟಿಕಾ ಖಂಡವನ್ನ ತಲುಪ್ತಾರೆ. ಇನ್ನ ಭಾರತವು ತನ್ನ ಮೊದಲ ಸಂಶೋಧನಾ ಕೇಂದ್ರವಾದ ದಕ್ಷಿಣ ಗಂಗೋತ್ರಿಯನ್ನು ಸಾಮಾನ್ಯ ಶಕ 1983ರಲ್ಲಿ ಸ್ಥಾಪಿಸಿತು. 1989ರಲ್ಲಿ ನಾಮಕರಣ. ಭಾರತ ಕೂಡ ಏನ್ ಮಾಡ್ತೈತಪ್ಪ ಅಂತಂದ್ರೆ ಅಂಟಾರ್ಟಿಕ್ ಖಂಡಕ್ಕೆ ಸಂಶೋಧನೆಗಾಗಿ ಹೋಗಿ ತನ್ನ ಪ್ರಥಮ ಸಂಶೋಧನಾ ಕೇಂದ್ರ ಅಥವಾ ಮೊಟ್ಟ ಮೊದಲ ಸಂಶೋಧನಾ ಕೇಂದ್ರವನ್ನ ಅಂಟಾರ್ಟಿಕ್ ಖಂಡದಲ್ಲಿ ಸ್ಥಾಪನೆ ಮಾಡ್ತೈತೆ. ಅದಕ್ಕೆ ಏನ್ ಹೆಸರು ಕೊಡ್ತಾರಪ್ಪ ಅಂತಂದ್ರೆ ದಕ್ಷಿಣ ಗಂಗೋತ್ರಿ ಅಂತೇಳಿ ಹೆಸರು ಕೊಟ್ಟಿದ್ದಾರೆ. ಸಾಮಾನ್ಯ ಶಕ 1983ರಲ್ಲಿ ಏನ್ ಮಾಡ್ತಾರ ಅಂತಂದ್ರ ಇದನ್ನ ಸ್ಥಾಪನೆ ಮಾಡ್ತಾರ. ಇದಕ್ಕೆ ಹೊಸ ಹೆಸರು ಯಾವಾಗ ಇಡ್ತಾರಪ್ಪ ಅಂತಂದ್ರೆ ದಕ್ಷಿಣ ಗಂಗೋತ್ರಿ ಅಂತ ಹೆಸರು ಯಾವಾಗ ಇಡ್ತಾರ ಅಂತಂದ್ರ 1989ರಾಗ ಇಡ್ತಾರ. ಅಲ್ಲಿ ಭಾರತ ತಂಡ ಹೋಗಿ ಸಂಶೋಧನೆ ಮಾಡಿ ರಚನೆ ಮಾಡ್ತೈತಿ. ದಕ್ಷಿಣ ಗಂಗೋತ್ರಿ ಅಂತಕ್ಕಂಥ ಒಂದು ಸಂಶೋಧನಾ ಕೇಂದ್ರವನ್ನು ರಚನೆ ಮಾಡ್ಕೊತಾರೋ 1983 ಮಾಡ್ಕೊಂಡಿರ್ತಾರೋ, ಅದನ್ನ ಜಾರಿಗೆ ಯಾವಾಗ ತಗೊಂಡ್ಬರ್ತಾರಪ್ಪ ಅಂತಂದ್ರೆ ಅಥವಾ ಅದರ ನಾಮಕರಣ ಯಾವಾಗ ಮಾಡ್ತಾರ, ಅದಕ್ಕೆ ಯಾವಾಗ ಹೆಸರು ಇಡ್ತಾರೋ ದಕ್ಷಿಣ ಗಂಗೋತ್ರಿ ಅಂತೇಳಿ
1989 ಏನು ಮಾಡ್ತಾರೆ ಅಂತಂದ್ರೆ ಅದಕ್ಕೆ ನಾಮಕರಣ ಮಾಡ್ತಾರೆ. ಏನಂತೇಳಿ ದಕ್ಷಿಣ ಗಂಗೋತ್ರಿ ಅಂತೇಳಿ ಹೆಸರಿಡ್ತಾರೆ. ಈಗ ಇದು ಮಾನವರಹಿತವಾಗಿದ್ದು ದಾಸ್ತಾನಿಗಷ್ಟೇ ಬಳಕೆಯಾಗುತ್ತದೆ. ಈಗೇನಾಗೈತಪ್ಪ ಅಂತಂದ್ರೆ ಇದು ಮಾನವರಹಿತ ಅಂದ್ರೆ ಯಾರು ಕೂಡ ಮಾನವರು ವಾಸ ಮಾಡಂಗಿಲ್ಲ. ಬದಲಾಗಿ ಎದಕ್ಕೆ ಅದು ಯೂಸ್ ಆಗತೈತಪ್ಪ ಅಂತಂದ್ರೆ ದಾಸ್ತಾನಿಗಷ್ಟೇ. ಅಂದ್ರೆ ಏನಾದರೂ ಸರಕುಗಳನ್ನು ಹೋದ್ರೆ, ಸಾಮಗ್ರಿಗಳನ್ನು ಹೋದ್ರೆ ಅಲ್ಲಿ ಸಂಶೋಧನೆಗೆ ಈ ಒಂದು ದಕ್ಷಿಣ ಗಂಗೋತ್ರಿ ಅಂತಕ್ಕಂಥ ಒಂದು ಸಂಶೋಧನಾ ಕೇಂದ್ರಗಳಲ್ಲಿ ಇವತ್ತು ನಮಗೆ ಇಡ್ಲಿಕ್ಕೆ ಅವಕಾಶವನ್ನ ನಾವು ಬಳಸ್ಕೊಳ್ತಾ ಇದ್ದೀವಿ. ಇನ್ನು ಮುಂದಿನ ಒಂದು ಸ್ಲೈಡ್ ನೋಡೋದಾದ್ರೆ ಮೈತ್ರಿ ಭಾರತದ 2ನೇ ಸಂಶೋಧನಾ ಕೇಂದ್ರ. ಇದು ಶಿರ್ಮಾಚಿರ್ OSS ಮೇಲೆ ನಿರ್ಮಾಣಗೊಂಡಿದೆ. ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮತ್ತಷ್ಟು ಚರ್ಚೆಗಳು ನಡೀತಾವ. ಇಲ್ಲ ಒಂದ್ಸಲ ಮತ್ತೊಂದು ಸಂಶೋಧನಾ ಕೇಂದ್ರ ಚಾಲೂ ಮಾಡೋಣ ತಿಳ್ಕೊಂಡ ಮತ್ತೊಂದು ಸಂಶೋಧನಾ ಕೇಂದ್ರವನ್ನ 1988 89 ಇಸ್ವಿಯೊಳಗೆ ಏನ್ ಮಾಡ್ತಾರೋ ಕಟ್ತಾರೆ. ಏನಂತ ಹೆಸರಿಡ್ತಾರೋ ಮೈತ್ರಿ ಅಂತದ್ದು ಭಾರತದ 2ನೇ ಸಂಶೋಧನಾ ಕೇಂದ್ರ. ಎಲ್ಲಿ? ಅಂಟಾರ್ಟಿಕಾ ಖಂಡದಲ್ಲಿ. ಅದನ್ನ ಎಲ್ಲಿ ರಚನೆ ಮಾಡಿದಾರೆ ಅಂತಂದ್ರ ಇದು ಶಿರ್ಮಾಚಿರ್ OSS ಮೇಲೆ ನಿರ್ಮಾಣಗೊಂಡಿದೆ. ಅಲ್ಲೇನಾಗಿತ್ತಂದ್ರ ಶಿರ್ಮಾಸಿಸ್ ಅಂತಕ್ಕಂಥದ್ದು ಒಂದು OSS ಕಂಡು ಬರ್ತೈತಿ. ಆ OSS ಮೇಲೆ ಏನ್ ಮಾಡ್ತಾರ ಅಂತಂದ್ರ ಈ ಒಂದು ಖಂಡವನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ಭೂವಿಜ್ಞಾನ, ಭೂಗೋಳಶಾಸ್ತ್ರ ಮತ್ತು ಔಷಧಿಗಳ ಬಗ್ಗೆ ಸಂಶೋಧನೆ ನಡೆಯುತ್ತವೆ. ಆ ಒಂದು ಖಂಡದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಸಂಶೋಧನೆ ನಡೀತೈತಪ್ಪ ಅಂತಂದ್ರೆ ಭೂವಿಜ್ಞಾನ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಔಷಧಿಗಳ ತಯಾರಿಕೆ ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ಏನಾಗುತ್ತಪ್ಪ ಅಂತಂದ್ರೆ ಸಂಶೋಧನೆಯನ್ನ ಇಲ್ಲಿ ನಡೆಸ್ತೇವೆ. ಹಾಗಾದ್ರೆ ಇನ್ನ ಮುಂದಿನ ಒಂದು ಅಂಶ, ಇದು ಸರ್ವಋತು ಕೇಂದ್ರ ಮತ್ತು 26 ಮಂದಿ ಒಟ್ಟಿಗೆ ಇರಲು ಅನುಕೂಲವಿದೆ. ಇದು ಸರ್ವಋತು ಕೇಂದ್ರವಾಗಿದ್ದು ಮತ್ತು 26 ಮಂದಿ ಒಟ್ಟಿಗೆ ಇರಲು ಅನುಕೂಲವನ್ನ ಇದರಲ್ಲಿ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಸರ್ವ ಋತು ಕೇಂದ್ರ ಅಂತಂದ್ರೆ ಎಲ್ಲಾ ಋತುಗಳಲ್ಲಿ ಎಲ್ಲಾ ತಿಂಗಳುಗಳಲ್ಲಿ ಏನೈತೈತೋ ಚಾಲು ಇರ್ತೈತಿ. ಒಟ್ಟು 26 ಮಂದಿಗೆ ಇರ್ಲಿಕ್ಕೆ ಏನೈತೆ ಅಂದ್ರೆ ಅವಕಾಶ ಇತ್ತು. ಒಂದ್ಸಲ ಅಲ್ಲಿ ಒಂದು ಮೈತ್ರಿ ಅಂತಕ್ಕಂಥ ಒಂದು ಸಂಶೋಧನಾ ಕೇಂದ್ರದಲ್ಲಿ ಒಟ್ಟು ನಮ್ಗೆ 26 ಮಂದಿಗೆ ಇರ್ಲಿಕ್ಕೆ ಅವಕಾಶ ಐತಿ. ಇನ್ನು ಇಲ್ಲಿಂದ 255 ಮೀಟರ್ ದೂರದಲ್ಲಿ ಸಿಹಿ ನೀರಿನ ಪೂರೈಕೆಗಾಗಿ ಪ್ರಿಯದರ್ಶಿನಿ ಎಂಬ ಸರೋವರವನ್ನ ಭಾರತ ನಿರ್ಮಿಸಿದೆ. ಈ ಒಂದು ಯುದ್ಧದ ನೆನಪಿಗಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಅಂಟಾರ್ಟಿಕಾ ಖಂಡದಲ್ಲಿ ಏನು ಸಂಶೋಧನೆಗಾಗಿ ಹೋಗಿರ್ತಾರಲ್ಲ ಆ ಸಂಶೋಧಕರಿಗೆ ಕುಡಿಯಲು ನೀರಿನ ಅವಶ್ಯಕತೆ ಇರ್ತೈತಿ. ಸಿಹಿ ನೀರಿನ ಅವಶ್ಯಕತೆ ಇದ್ದಾಗ ಅದಕ್ಕಾಗಿ ಏನ್ ಮಾಡ್ತಾರ ಅಂತಂದ್ರ ಆ ಒಂದು ಸಂಶೋಧನಾ ಕೇಂದ್ರದಿಂದ 255 ಮೀಟರ್ ದೂರದಲ್ಲಿ ಏನ್ ಮಾಡ್ತಾರೋ ಒಂದು ಸರೋವರವನ್ನ ಕಟ್ತಾರ. ಅದಕ್ಕೆ ಏನ್ ಹೆಸರಿಡ್ತಾರ ಅಂತಂದ್ರ ಪ್ರಿಯದರ್ಶಿನಿ ಅಂತ ಹೆಸರಿಟ್ಟಾರ. ಪ್ರಿಯದರ್ಶಿನಿ ಅಂತೇಳಿ ಆ ಒಂದು ಸರೋವರಕ್ಕೆ ಹೆಸರಿಡ್ತಾರ. ಯಾರು? ನಮ್ಮ ಭಾರತೀಯ ವಿಜ್ಞಾನಿಗಳ ತಂಡ. ಇನ್ನ ಭಾರತಿ ಎಂಬ ಮತ್ತೊಂದು ಕೇಂದ್ರವನ್ನ ಸಾಗರಾಧ್ಯಯನ ಶೋಧನೆಗಾಗಿ ಸ್ಥಾಪಿಸಲು ಭಾರತ ಯೋಚಿಸಿದೆ. ಮತ್ತೊಂದು ಏನ್ ಮಾಡ್ತಾರೋ ಭಾರತಿ ಅಂತಕ್ಕಂಥ ಒಂದು ಸಂಶೋಧನಾ ಕೇಂದ್ರವನ್ನ ಎಲ್ಲಿ ಅಂಟಾರ್ಟಿಕಾದಲ್ಲಿ ಸ್ಥಾಪನೆ ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡ ಏನ್ ಮಾಡ್ಯಾರ ಅಂತ ಒಂದು ಪ್ಲಾನ್ ಹಾಕೊಂಡ್ರ. ಎದ್ರ ಸಲುವಾಗಿ ಮಾಡತ್ತಾರ ಇದನ್ನ? ಸಾಗರ ಅಧ್ಯಯನ ಅಂದ್ರೆ ಸಮುದ್ರದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಶೋಧನೆಯನ್ನ ಮಾಡ್ಲಿಕ್ಕೆ ಆ ಒಂದು ಸಂಸ್ಥೆಯನ್ನ ಇಲ್ಲಿ ಸ್ಥಾಪನೆ ಮಾಡ್ಕೊಳತ್ತಾರ. ಅಥವಾ ಈ ಭಾರತೀಯ ಅಂತಕ್ಕಂಥ ಮತ್ತೊಂದು ಸಂಶೋಧನಾ ಕೇಂದ್ರವನ್ನ ಭಾರತ ಅಲ್ಲಿ ಸ್ಥಾಪಿಸಲಿಕ್ಕೆ ಯೋಚನೆಯನ್ನ ಮಾಡ್ತಾ ಇದೆಯಾ ಅಂತಕ್ಕಂಥ ಮಾಹಿತಿಯನ್ನ ನಾವು ನೋಡ್ಬೋದು. ಇಲ್ಲಿ ನೋಡ್ಬೋದು ಇವೇನಪ್ಪಾ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಚಿತ್ರಗಳು ಏನಪ್ಪಾ ಅಂತಂದ್ರ ಇವು ಸಂಶೋಧನಾ ಕೇಂದ್ರಗಳು. ದಕ್ಷಿಣ ಗಂಗೋತ್ರಿ ನೋಡ್ರಿ, ದಕ್ಷಿಣ ಗಂಗೋತ್ರಿ ಇದೇನಪ್ಪಾ ಅಂತಂದ್ರ ದಕ್ಷಿಣ ಗಂಗೋತ್ರಿ. ಇಲ್ಲಿ ನೋಡ್ರಿ, ಇದು ದಕ್ಷಿಣ ಗಂಗೋತ್ರಿ, ಭಾರತಿ ಬೇಸ, ಆಮೇಲೆ ಮೈತ್ರಿ. ಈ ಮೂರು ಏನಪ್ಪಾ ಅಂತಂದ್ರ ಇಲ್ಲಿ ಅಂಟಾರ್ಟಿಕಾ ಖಂಡದಲ್ಲಿ ಇರ್ತಕ್ಕಂಥ ನಮ್ಮ ದೇಶದ ಪ್ರಧಾನ ಕಚೇರಿಗಳಾಗಿದಾವ. ಹೌದಾ? ಇಲ್ಲೇನಾಗತ್ತಪ್ಪ ಅಂತಂದ್ರೆ ಈ ಒಂದು ಪಾಠ ಮುಕ್ತಾಯವಾಗ್ತದೆ. ಹಾಗಾದ್ರೆ ತಾವೆಲ್ಲರೂ ಕೂಡ ಈ ಒಂದು ಪಾಠವನ್ನು ವೀಕ್ಷಿಸಿದರೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾದ್ರೆ ದಯವಿಟ್ಟು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ತಾವು ಈ ಒಂದು ವಿಡಿಯೋವನ್ನು ಲೈಕ್ ಮಾಡ್ರಿ, ತಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ. ಮತ್ತೆ ನಿಮ್ಗೆ ಇಂಥ ವಿಡಿಯೋಗಳು ನಮ್ಗೆ ಮುಂದೆ ಬರ್ತಿರ್ತಾವ. ಆ ವಿಡಿಯೋಗಳನ್ನ ನೀವು ಪಟ್ನ ನೋಡ್ಬೇಕಂತಂದ್ರೆ ಬಾಜುಕ್ ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಐತಿ, ಅದನ್ನು ಪ್ರೆಸ್ ಮಾಡ್ರಿ. ಅದ್ರ ಬಾಜುಕ್ ಒಂದು ಗಂಟೆ ಚಿತ್ರ ಬರ್ತೈತಿ, ಅದನ್ನ ಒತ್ತಿರಿಪ್ಪ ಅಂತಂದ್ರೆ ನಿಮ್ಗೆ ನಾ ಏನಾದರೂ ಒಂದು ವಿಡಿಯೋ ಹಾಕಿದ್ರೆ ನಿಮ್ಗೆ ಪಟ್ನ ಬಂದ್ಬಿಡ್ತೈತಿ. ಹಾಗಾಗಿ ದಯವಿಟ್ಟು ಆ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳ್ರಿ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಪಾಠ ಇಲ್ಲಿಗೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.